ಶೀಘ್ರವೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ನೇಮಕ. ಡಿಜಿ ಹಾಗೂ ಬೆಂಗಳೂರು ಕಮಿಷನರ್ ನೇಮಕಕ್ಕೆ ಮುಂದಾಗಿರುವಂತಹ ಸರ್ಕಾರ. ರಾಜ್ಯ ಪೊಲೀಸ್ ಮುಖ್ಯಸ್ಥರಾಗಿ ಪ್ರಶಾಂತ್ ಕುಮಾರ್ ರಾಠೋಡ್ ನೇಮಕ. ಪ್ರಶಾಂತ್ ಕುಮಾರ್ ರಾಠೋಡ್ ನೇಮಕಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಹೇಮಂತ್ ನಿಂಬಾಳ್ಕರ್ ಖಚಿತ. ಡಿಜಿ ಹುದ್ದೆಗೆ ಪ್ರಶಾಂತ್ ರಾಠೋಡ್, ಡಾಕ್ಟರ್ ಎಂಎ ಸಲೀಂ ಹೆಸರು ಮುಂಚೂಣಿಯಲ್ಲಿ. ಡಾಕ್ಟರ್ ಎಂಎ ಸಲೀಂರನ್ನ ನೇಮಿಸಿದ್ರೆ ಮುಸ್ಲಿಂ ಓಲೈಕೆ ಅನ್ನುವಂತಹ ಅಪವಾದ ಸಾಧ್ಯತೆ. ಹಿಂಗಾಗಿ ಪ್ರಶಾಂತ್ ಕುಮಾರ್ ರಾಠೋಡ್ ನೇಮಕಕ್ಕೆ ಸರ್ಕಾರ ಒಲ್ಲೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸ್ನೇಹ ಹೊಂದಿರುವಂತಹ ಪ್ರಶಾಂತ್ ಕುಮಾರ್ ಠಾಕೂರ್, ಬೇರೆ ರಾಜ್ಯಗಳಲ್ಲೂ ಕೂಡ ಸೇವೆ ಸಲ್ಲಿಸಿರುವಂತಹ ಹಿರಿಯ ಐಪಿಎಸ್ ಅಧಿಕಾರಿ ಠಾಕೂರ್ರನ್ನ ಡಿಜಿ ಹುದ್ದೆಗೆ ನೇಮಕ ಮಾಡಲು ತೀರ್ಮಾನ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಹೇಮಂತ್ ಕುಮಾರ್ ನೇಮಕ ಫಿಕ್ಸ್. ಬಿಕೆ ಸಿಂಗ್, ಚಂದ್ರಶೇಖರ್, ಹಿತೇಂದ್ರ ಹೆಸರು ಕೂಡ ಮುಂಚೂಣಿಯಲ್ಲಿ. ಆದರೆ ಹೇಮಂತ್ ನಿಂಬಾಳ್ಕರ್ ನೂತನ ಪೊಲೀಸ್ ಕಮಿಷನರ್ ಆಗುವುದು ಫಿಕ್ಸ್. ವಿಚಾರ ಏನು ಅಂತಂದ್ರೆ, ಬೆಂಗಳೂರು ನಗರ ಪೊಲೀಸ್ ಶೀಘ್ರವೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ನೇಮಕ ಆಗಲಿದೆ. ಡಿಜಿ ಹಾಗೂ ಬೆಂಗಳೂರಿನ ಕಮಿಷನರ್ ನೇಮಕಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ರಾಜ್ಯ ಪೊಲೀಸರ ಮುಖ್ಯಸ್ಥರಾಗಿರುವಂತಹ ಪ್ರಶಾಂತ್ ಕುಮಾರ್ ಠಾಕೂರ್ ನೇಮಕಗೊಂಡಿದ್ದಾರೆ. ಅಂದರೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಪ್ರಶಾಂತ್ ಕುಮಾರ್ ಠಾಕೂರ್ ನೇಮಕಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಹೇಮಂತ್ ನಿಂಬಾಳ್ಕರ್ ಅವರು ಖಚಿತವಾಗಿದ್ದಾರೆ. ಡಿಜಿ ಹುದ್ದೆಗೆ ಪ್ರಶಾಂತ್ ಠಾಕೂರ್, ಡಾಕ್ಟರ್ ಎಂಎ ಸಲೀಂ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇತ್ತು. ಆದರೆ ಡಾಕ್ಟರ್ ಎಂಎ ಸಲೀಂರನ್ನ ನೇಮಕ ಏನಾದರೂ ಮಾಡಿಬಿಟ್ರೆ ಮುಸ್ಲಿಂ ಓಲೈಕೆ ಎನ್ನುವಂತಹ ಅಪವಾದ ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇತ್ತು. ಆ ಒಂದು ನಿಟ್ಟಿನಲ್ಲಿ ಪ್ರಶಾಂತ್ ಕುಮಾರ್ ಅವರನ್ನ ನೇಮಕ ಮಾಡೋಕೆ ಸರ್ಕಾರ ಒಲವನ್ನು ತೋರಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸ್ನೇಹ ಹೊಂದಿರುವಂತಹ ಪ್ರಶಾಂತ್ ಕುಮಾರ್ ಬೇರೆ ರಾಜ್ಯಗಳಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದವರಂತಹ ಹಿರಿಯ ಐಪಿಎಸ್ ಅಧಿಕಾರಿಯವರು. ಇವರನ್ನ ಡಿಜಿ ಹುದ್ದೆಗೆ ನೇಮಕ ಮಾಡಲು ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಹೇಮಂತ್ ಕುಮಾರ್ ನೇಮಕ ಫಿಕ್ಸ್ ಆಗಿದೆ. ಬಿಕೆ ಸಿಂಗ್, ಚಂದ್ರಶೇಖರ್, ಹಿತೇಂದ್ರ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಆದರೆ ಹೇಮಂತ್ ನಿಂಬಾಳ್ಕರ್ ನೂತನ ಪೊಲೀಸ್ ಕಮಿಷನರ್ ಆಗೋದು ಫಿಕ್ಸ್ ಆಗ್ಬಿಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.